ಆನ್ಲೈನ್ ಅಲ್ಲಿ ಪ್ರಾಡಕ್ಟ್ ಸೆಲ್ ಮಾಡಬೇಕಾ ಅಥವಾ ಸರ್ವಿಸಸ್ ಸೆಲ್ ಮಾಡಬೇಕಾ? ಮೆನಿ ಬಿಗಿನರ್ಸ್ ಗೆಟ್ ಕನ್ಫ್ಯೂಸ್ಡ್ ಹಿಯರ್ ಬಿಕಾಸ್ ಕರೆಕ್ಟ್ ಬಿಸ್ನೆಸ್ ಮಾಡೆಲ್ ಚೂಸ್ ಮಾಡಿದ್ರೆ ಸಕ್ಸಸ್ ಫಾಸ್ಟ್ ಆಗಿ ಬರುತ್ತೆ, ಬೇಗ ಬರುತ್ತೆ. ಓಕೆ, ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಪ್ರಾಡಕ್ಟ್ಸ್ ಬಿಸ್ನೆಸ್ ಅಥವಾ ಸರ್ವಿಸ್ ಬಿಸ್ನೆಸ್ ಅಂಡ್ ವಿಚ್ ಒನ್ ಇಸ್ ಬೆಸ್ಟ್ ಫಾರ್ ಬಿಗಿನರ್ಸ್ ಅಂತ. ಸೊ ಆನ್ಲೈನ್ ಬಿಸ್ನೆಸ್ ನ ಎರಡು ಮಾಡೆಲ್ಸ್ ಆಗಿ ರನ್ ಮಾಡಬಹುದು. ಒಂದು ಬಂದು ಪ್ರಾಡಕ್ಟ್ ಬಿಸ್ನೆಸ್ ಮತ್ತೆ ಇನ್ನೊಂದು ಬಂದು ಸರ್ವಿಸ್ ಬಿಸ್ನೆಸ್. ಬೋತ್ ಆರ್ ಪ್ರಾಫಿಟಬಲ್, ಬೋತ್ ಕ್ಯಾನ್ ಬಿ ಪ್ರಾಫಿಟಬಲ್, ಬಟ್ ದೇರ್ ಗ್ರೋತ್ ಮಾಡೆಲ್ ಮತ್ತೆ ರಿಸ್ಕ್ ಮತ್ತೆ ಸ್ಕೇಲಬಿಲಿಟಿ ಬಂದು ಡಿಫ್ರೆಂಟ್ ಇರುತ್ತೆ ಅದ್ರದ್ದು. ಸೊ ಪ್ರಾಡಕ್ಟ್ ಬಿಸ್ನೆಸಸ್ ಅಂದ್ರೆ ಏನು? ಪ್ರಾಡಕ್ಟ್ ಬಿಸ್ನೆಸ್ ನಲ್ಲಿ ಫಿಸಿಕಲ್ ಪ್ರಾಡಕ್ಟ್ಸ್ ಸೆಲ್ ಮಾಡ್ತೀವಿ. ಎಕ್ಸಾಂಪಲ್ ಸೀರೆ ಇರ್ಬೋದು, ಜ್ಯುವೆಲ್ರಿ ಇರ್ಬೋದು, ಹ್ಯಾಂಡ್ ಬ್ಯಾಗ್ಸ್ ಇರ್ಬೋದು, ಅಥವಾ ಹ್ಯಾಂಡ್ ಮೇಡ್ ಕ್ರಾಫ್ಟ್ಸ್ ಅಥವಾ ಹೋಮ್ ಡೆಕೋರ್ ಐಟಮ್ಸ್. ಅಂಡ್ ಇದನ್ನ ಜನರಲ್ ಆಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವೆಬ್ಸೈಟ್, ಮಾರ್ಕೆಟ್ ಪ್ಲೇಸಸ್ ಅಲ್ಲಿ ಮತ್ತೆ ಅಮೆಝಾನ್ ಅಲ್ಲಿ ಸೆಲ್ ಮಾಡ್ತೀವಿ. ಅಡ್ವಾಂಟೇಜಸ್ ಏನ್ ಗೊತ್ತಾ ಪ್ರಾಡಕ್ಟ್ಸ್ ಬಿಸ್ನೆಸಸ್ ಅಲ್ಲಿ? ಇಟ್ಸ್ ಈಸಿ ಫಾರ್ ಕಸ್ಟಮರ್ಸ್ ಟು ಅಂಡರ್ಸ್ಟ್ಯಾಂಡ್. ಲಾರ್ಜ್ ಮಾರ್ಕೆಟ್ ಡಿಮ್ಯಾಂಡ್ ಇರುತ್ತೆ, ಸ್ಟ್ರಾಂಗ್ ವಿಜುವಲ್ ಮಾರ್ಕೆಟಿಂಗ್ ಇದೆ, ಮಾಡ್ಬೋದು, ಸ್ಟ್ರಾಂಗ್ ಆಗಿ ವಿಜುವಲ್ ಮಾರ್ಕೆಟಿಂಗ್ ಮಾಡ್ಬೋದು. ಅಂಡ್ ಯು ಕ್ಯಾನ್ ಬಿಲ್ಡ್ ಅ ಸ್ಟ್ರಾಂಗ್ ಬ್ರ್ಯಾಂಡ್ ಆಲ್ಸೋ because you can show the product physically. You can show the product either through videos, photographs, or even you can come live and show. Okay, fashion businesses grow well because people love buying them when they see it or feel visually appealing agidre avaru tagoltare. ಸೊ ಚಾಲೆಂಜಸ್ ಏನಂದ್ರೆ ಪ್ರಾಡಕ್ಟ್ಸ್ ಈ ತರ ಫಿಸಿಕಲ್ ಪ್ರಾಡಕ್ಟ್ಸ್ ಸೆಲ್ ಮಾಡುವಾಗ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ಸೆಕೆಂಡ್ ಒಂದು ಶಿಪ್ಪಿಂಗ್ ಮತ್ತೆ ಲಾಜಿಸ್ಟಿಕ್ಸ್, ಸಪ್ಲೈಯರ್ ಡಿಪೆಂಡೆನ್ಸಿ ಇರುತ್ತೆ ನಮ್ಗೆ, ಆಮೇಲೆ ಪ್ರಾಡಕ್ಟ್ ರಿಟರ್ನ್ಸ್ ಇದೆ, ಅದನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅದೆಲ್ಲಾನು ನಾವು ತಿಳ್ಕೊಬೇಕು. ದಟ್ಸ್ ವೈ ಪ್ರಾಡಕ್ಟ್ ಬಿಸ್ನೆಸಸ್ ಮಸ್ಟ್ ಫೋಕಸ್ ಆನ್ ಫಸ್ಟ್ ಸಿಸ್ಟಮ್ಸ್ ಮತ್ತೆ ಆಪರೇಷನ್ಸ್ಗೆ ಫಸ್ಟ್ ಪ್ರಯಾರಿಟಿ ಅದನ್ನೆಲ್ಲ ಸೆಟ್ ಮಾಡ್ಕೊಂಡು ಆಮೇಲೆ ಮಾಡಿದ್ರೆ they'll be running very profitably. So services business ಅಂದ್ರೆ ಏನು ಅಂದ್ರೆ we are going to sell the skills. ನಮ್ಗೆ ಏನ್ ಸ್ಕಿಲ್ಸ್ ಇದೆ ಅದನ್ನ ಅಥವಾ ನಮ್ಮ ಎಕ್ಸ್ಪರ್ಟೀಸ್ ಏನಿದೆ ಅದನ್ನ ಸೆಲ್ ಮಾಡ್ತೇವೆ. ಸೊ ಎಕ್ಸಾಂಪಲ್ ಕೋಚಿಂಗ್ ಇರ್ಬೋದು, ಕನ್ಸಲ್ಟಿಂಗ್ ಇರ್ಬೋದು, ಡಿಸೈನಿಂಗ್ ವರ್ಕ್ ಇರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಫೋಟೋಗ್ರಫಿ, ಇದೆಲ್ಲಾನು ಸರ್ವಿಸಸ್ ಅಲ್ಲಿ ಬರುತ್ತೆ. ಅಂಡ್ ಇದ್ರಲ್ಲಿ ಬಂದ್ಬಿಟ್ಟು ಯು ಕ್ಯಾನ್ ಡೂ ಇಟ್ ಯೂಸಿಂಗ್ ಪ್ಲಾಟ್ಫಾರ್ಮ್ಸ್ ಲೈಕ್ ಝೂಮ್, ಆನ್ಲೈನ್ ಸೆಷನ್ಸ್, ಸೋಷಿಯಲ್ ಮೀಡಿಯಾ, ಅಥವಾ ಬೇರೆ ಪ್ಲಾಟ್ಫಾರ್ಮ್ಸ್ ಇರುತ್ತೆ ಬೇರೆ ಯು ಕ್ಯಾನ್ ಸೆಲ್ ದ ಕೋರ್ಸಸ್, ಆ ರೀತಿನೂ ಮಾಡ್ಬೋದು. ಅಡ್ವಾಂಟೇಜಸ್ ಆಫ್ ಸರ್ವಿಸಸ್ ಬಿಸ್ನೆಸಸ್ ಏನಂದ್ರೆ ತುಂಬಾನೇ ಲೋ ಇನ್ವೆಸ್ಟ್ಮೆಂಟ್, ಲೋ ಇನ್ವೆಂಟರಿ ರಿಸ್ಕ್ ಮತ್ತೆ ಹೈ ಮಾರ್ಜಿನ್ ಪ್ರಾಫಿಟಬಲ್ ಇಟ್ಕೊಬಹುದು ಇದರಲ್ಲಿ. ಅಂಡ್ ಎಕ್ಸಾಂಪಲ್ ಇಸ್ ಒಂದು ಕೋಚಿಂಗ್ ಸೆಷನ್ ಬಂದು you can generate high revenue with low cost because at that time you're just investing on a call or a Zoom irbodu ashte ನೀವು ಇನ್ವೆಸ್ಟ್ ಮಾಡೋದು along with your skill and expertise. And the challenges ಇಲ್ಲಿ ಏನಂದ್ರೆ with services business, this highly depends on the person, the personal time and the expertise ಅವ್ರಿಗೆ ಎಷ್ಟಿದೆ ಮತ್ತೆ ಅವ್ರ ರೆಪ್ಯುಟೇಷನ್ ಎಷ್ಟಿದೆ. If they are not so reputed people ಅಷ್ಟೊಂದು ಅವ್ರನ್ನ ಟ್ರಸ್ಟ್ ಮಾಡಲ್ಲ. ಸೊ ಸ್ಕೇಲಿಂಗ್ ಕ್ಯಾನ್ ಬಿಕಮ್ ಲಿಟಲ್ ಡಿಫಿಕಲ್ಟ್ ಅಂಡ್ ಇಟ್ ವಿಲ್ ಡಿಪೆಂಡ್ ಆನ್ ದೇರ್ ಪರ್ಸನಲ್ ಇನ್ವಾಲ್ವ್ಮೆಂಟ್ ಇನ್ ದ ಬಿಸ್ನೆಸ್. ಸೊ ಮೋಸ್ಟ್ ಸಕ್ಸಸ್ಫುಲ್ ಆಂಟರ್ಪ್ರಿನರ್ಸ್ ಎವೆನ್ಚುಲಿ ಇದೆರಡನ್ನೂ ಹೈಬ್ರಿಡ್ ಮಾಡ್ಕೊಳ್ತಾರೆ, ಇದೆರಡನ್ನೂ ಮರ್ಜ್ ಮಾಡ್ಕೊಂಡು ಮಾಡ್ತಾರೆ. ಎಕ್ಸಾಂಪಲ್ ಪ್ರಾಡಕ್ಟ್ ಮತ್ತೆ ನಾಲೆಡ್ಜ್. ಇವಾಗ ಫ್ಯಾಷನ್ ಆಂಟರ್ಪ್ರಿನರ್ ಬಂದ್ಬಿಟ್ಟು ಅನ್ಕೊಂಡ್ರೆ ಅವ್ರು ಸೀರೆ ಬಗ್ಗೆ ಸೀರೆ ಸೇಲ್ ಮಾಡ್ತಾರೆ ಅನ್ಕೊಳ್ಳಿ, ಅವರು ಅದ್ರ ಜೊತೆಗೆ ಸ್ಟೈಲಿಂಗ್ ಕೋರ್ಸಸ್ ಅಥವಾ ಹೇಗೆ ಡ್ರೇಪ್ ಮಾಡೋದು ಮಲ್ಟಿಪಲ್ ವೇಸ್ ಅಥವಾ ಬೇರೆ ಆಕ್ಸೆಸರೀಸ್ ಯಾವ್ದ್ಯಾವ್ದು ಹಾಕ್ಬೋದು ಅದ್ರ ಜೊತೆಗೆ, ಆರ್ ಮೇಂಟೆನೆನ್ಸ್ ಆಫ್ ದ ಸಾರಿ ಟಿಪ್ಸ್, ಆ ತರ ಬೇರೆ ಬೇರೆ ವಿಡಿಯೋಸ್, ಎಜುಕೇಶನಲ್ ವಿಡಿಯೋಸ್ ಹಾಕೋದ್ರಿಂದ ಅವ್ರ ಬಿಸ್ನೆಸ್ ಬೇಗ ಬೆಳೆಯುತ್ತೆ. ಸೊ ಅವರು ಇದರಿಂದ ನಾಟ್ ಜಸ್ಟ್ ಅವ್ರ ಪ್ರಾಡಕ್ಟ್ ಸೇಲ್ಸ್, ಅವ್ರದ್ದು ಟ್ರಸ್ಟ್ ಮತ್ತೆ ಬ್ರ್ಯಾಂಡ್ ವಿಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಅದ್ರ ಜೊತೆಗೇನೆ ಅವ್ರ ಇನ್ಕಮ್ ಸ್ಟ್ರೀಮ್ಸ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವೆಲ್ಲ ಹಾಕ್ತಾ ಇದ್ದಾರೆ ರಿಪೀಟೆಡ್ ಆಗಿ, ಕ್ವಾಲಿಟಿ ಕಂಟೆಂಟ್ ಹಾಕ್ತಿದ್ರೆ ದ ಚಾನ್ಸಸ್ ಆರ್ ದೇರ್ ಯೂಟ್ಯೂಬ್ ಅಥವಾ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಮಾನಿಟೈಸೇಷನ್ ಸ್ಟಾರ್ಟ್ ಆಗ್ಬೋದು. ಸೊ ದ ಸ್ಮಾಲೆಸ್ಟ್ ಆಂಟರ್ಪ್ರಿನರ್ಸ್ ಡೋಂಟ್ ಆಸ್ಕ್ ವಿಚ್ ಬಿಸ್ನೆಸ್ ಇಸ್ ಬೆಟರ್. the smartest entrepreneurs don't ask which business is better. Okay, because any business that you start, it depends on you how you take it.
So they asked which model matches my strength and my long term vision. ಅದ್ರ ಬೇಸ್ ಮೇಲೆ ಅವರು ಅವರ ಪ್ರಾಡಕ್ಟ್ಸ್ ನ ಚೂಸ್ ಮಾಡ್ಕೊಂಡು ಸೇಲ್ ಮಾಡ್ಕೊಂಡು ಹೋಗ್ತಾರೆ. ಸೊ ದ ಫಾರ್ ಫೇಲ್ ಪ್ರೂಫ್ ಸಕ್ಸಸ್ ಫ್ರೇಮ್ವರ್ಕ್ ಏನಂದ್ರೆ, ಬಿಫೋರ್ ಚೂಸಿಂಗ್ ವಿಚ್ ಎವರ್ ಮಾಡೆಲ್ ಯು ವಾಂಟ್ ಟು ಸೆಲ್, ಡೂ ಐ ಎಂಜಾಯ್, ಈ ಕ್ವೆಶನ್ಸ್ ನ ಕೇಳ್ಕೊಡಿ ನಿಮ್ಮನ್ನ, ಡೂ ಐ ಎಂಜಾಯ್ ಸೆಲ್ಲಿಂಗ್ ದ ಪ್ರಾಡಕ್ಟ್ಸ್ ಆರ್ ಟೀಚಿಂಗ್ ದ ಸ್ಕಿಲ್ಸ್? ಫಸ್ಟ್ ಕ್ವೆಶನ್. Second question, do I want scalable systems or personal expertise income? Third one, what demand exists in my market? Okay, right alignment between market demand and personal strengths, and you can run a sustainable success. You can get more success with this. If you want to learn more on how to start a profitable online fashion business, join my free masterclass. Here I'll explain about the profitable products, ಮತ್ತೆ ಹೇಗೆ customers ನ attract ಮಾಡೋದು, ಮತ್ತೆ how to grow step by step. ರಿಜಿಸ್ಟರ್ ಮಾಡೋದಕ್ಕೆ ಲಿಂಕ್ ನನ್ನ ಬಯೋದಲ್ಲಿದೆ ಮತ್ತೆ ಕಮೆಂಟ್ಸ್ ಅಲ್ಲಿ ಇದೆ.